ಶ್ರೀ RS ಪಾಟೀಲ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು ಅಂತೇಳಿ ವತಿಯಿಂದ ಸನ್ಮಾನಿಸಬೇಕಾಗಿ ವಿನಿಸ್ಕೊಳ್ತೇವೆ. ಹೆಚ್ಚು ಯಶಸ್ವಿ ಕಾರಣಕರ್ತರಾಗಿರುವಂಥ ನಮ್ಮ IMS ಮೂಲಕ ಸ್ವಾಗತವನ್ನು ಕೋರಬೇಕಂತ ಅರುಣ್ ಕುಮಾರ್ ಅವರಿಗೆ ಕೇಳ್ಕೊತೀನಿ. ವಿತರಣೆ ಮಾಡಬೇಕಂತ UDID ಕಾರ್ಡ್ ಕೂಡ ಒಂದು ಅದೇ ರೀತಿ ಸಂದರ್ಭದಲ್ಲಿ ವಿತರಣೆಯನ್ನು ಮಾಡ್ತಾರೆ. ಜೋರದ ಚಪ್ಪಾಳೆ. ಟು ಗಿವ್ ಯು ಜಸ್ಟಿಸ್, ನಾಟ್ ಓನ್ಲಿ ಕೋರ್ಟ್ ರೂಮ್ ಒಳಗಡೆ ಅಷ್ಟೇ ಅಲ್ಲ, ಎಲ್ಲ ರೀತಿಯಲ್ಲಿ ನಿಮಗೆ ಜಸ್ಟಿಸ್ ಕೊಡಬೇಕಂತ. ಇದು ಏನು ವೀಲ್ ಚೇರು, ಅಪ್ಲಯನ್ಸಸ್ ಇವೆಲ್ಲ ಕೊಡ್ತಾ ಇದ್ದೀವಿ, ಇಟ್ಸ್ ನಾಟ್ ಅ ಚಾರಿಟಿ. ನಾವೇನು ನಿಮಗೆ ದಾನ ಮಾಡ್ತಾ ಇಲ್ಲ. ವಿ ಆರ್ ಗಿವಿಂಗ್ ಯು, ನಿಮಗೆ ಪ್ರೋತ್ಸಾಹ ಮಾಡಲಿಕ್ಕೆ. ಯು ಆರ್ ಆಲ್ ನೀವೆಲ್ಲರೂ ನಮ್ಮ ಥರನೇ. ನೀವು ಅದಕ್ಕೆ ನೀವೇನು ಕಡಿಮೆ ಮಾಡ್ಕೋಬೇಕಂತ ಏನಿಲ್ಲ. ನಿಮಗೆ ಇನ್ನೂ ಜಾಸ್ತಿ ಆಗಲಿ, ನಿಮ್ಗೆ ಜಾಸ್ತಿ ಪ್ರೋತ್ಸಾಹ ಬರಲಿ ಅಂತ ಇದು ಕೊಡ್ತಾ ಇದ್ದೀವಿ. ಜನ ಶುಶ್ರೂಷಾಹ ಮಾಡಬೇಕು ಅಂತ ಇದೆ. ಪ್ರತಿಯೊಬ್ಬರು ಅವರ ಜೊತೆಯಲ್ಲಿರೋರು, ಅಂದರೆ ತಮ್ಮ ಮನೆಯವರಾಗಿರ್ಬೋದು, ತಮ್ಮ ಆಜುಬಾಜು ಮನೆಯವರಿರ್ಬೋದು, ಪಕ್ಕದಲ್ಲಿರ್ಬೋದು, ಊರಿನವರಾಗಿರ್ಬೋದು, ನಿಮಗೆ ಏನು ನಿಮ್ಮಿಂದ ಕೈಲಾದ ಸಹಾಯ ಇದೆ ಅದು ಮಾಡಬೇಕು ಅನ್ನೋದು ಒಂದು ಪ್ರತಿಯೊಬ್ಬ ಮನುಷ್ಯನ ಒಂದು ಕರ್ತವ್ಯ ಆಗಿದೆ. Well said, sir. We were the last in UDID cards, sir. 31 number-nalliದ್ದು sir, state-ನಲ್ಲಿ. Now, yesterday's report is we are in number 12, sir, in the state, which is a really good achievement, and that is because of the effortless coordination between the DLSA team, medical college, health, and all the UDID concerned persons that this has happened, sir. So it's really a happy moment to share that we have really climbed up. And definitely we'll be in number 1 shortly, going by the coordination and speed with which we are working. Okay, ಎಲ್ಲರೂ ಇಟ್ಕೊಳ್ಳಿ. ಈಗ ಒಂದು ಫೋಟೋ ಸೆಷನ್. ಕೈಗಾರಿಕೆ ಇರ್ಬೋದು, ಬದಲಾವಣೆ ಮಾಡ್ತಾ ಇದ್ದಾರೆ. ನಮಗೆ ಸ್ಮಾರ್ಟ್ ಸಿಟಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಗತ್ಯವಾಗಿದೆ ಅಂತಹ ಸಾಧನ ಸಚಿವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳ. ಶ್ರೀ GV ಜ್ಯೋತಿ ಗಣೇಶ್ ಅವರು ಹೇಳಿದ್ದಾರೆ. ಇವತ್ತು ಕನ್ನಡದ ಸಲಕ್ಕೆ ಕೋಟಿ ಅದು ಸರಿ ಹೋಗೋದು. ಅದನ್ನ ನಾವು ಸರ್ಕಾರದವರು ಉತ್ತೇಜನ ಮಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ತುಮಕೂರು ಕೂಡ ಬಹಳ ವೇಗವಾಗಿ, ನಾನು ಮೊದಲೇ ಹೇಳಿದೆ, ತುಮಕೂರು ವೇಗವಾಗಿ ಬೆಳೀತಾ ಇದೆ. ಈಗ ನಮ್ಮ ಸರ್ಕಾರಕ್ಕೆ ನಮಗೆ ಪ್ರಸ್ತಾವನೆಯನ್ನು ಕಳಿಸಿದೆವು. ನಾವು ಬೆಂಗಳೂರಿನಲ್ಲಿ ಯಾವ ರೀತಿ ಗ್ರೇಟರ್ ಬ್ಯಾಂಗ್ಳೂರು ಅಂತ ಮಾಡಿದ್ದಾರೆ. ಗ್ರೇಟರ್ ಬ್ಯಾಂಗ್ಳೂರು 5 ಕಾರ್ಪೊರೇಷನ್ ಮಾಡಿದ್ರು. ಒಂದೇ ಕಾರ್ಪೊರೇಷನ್ ಇದ್ದಿದ್ದು, ಈಗ 5 ಕಾರ್ಪೊರೇಷನ್ ಆಯಿತು ಬೆಂಗಳೂರು. ಅಂದರೆ ಅಷ್ಟು ದೊಡ್ಡ ಪ್ರಮಾಣಕ್ಕೆ ಬೆಂಗಳೂರು ಬೆಳ್ಕೊಂಡು ಹೋಗಿಲ್ಲ. ತುಮಕೂರು ತನಕ ಬಂದ್ಬಿಟ್ಟಿದ್ದಾರೆ. ಹತ್ತತ್ರ ದಾಬಸ್ಪೇಟೆಗೆ ಬಂದ್ಬಿಟ್ಟವರು. ಈಗ ನಾವು ಈ ಕಡೆಯಿಂದ ದೊಡ್ಡ ಹೋಗಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ನಾವು ಕೂಡ ನಾವೇನು ನಿಮ್ಗೇನು ಕಮ್ಮಿ ತುಮಕೂರಿನವರು ಅಂತೇಳಿ ನಾವು ಸ್ವಲ್ಪ ಗ್ರೇಟರ್ ತುಮಕೂರು ಹಾಕಬೇಕು ಅಂತೇಳಿ ನಾವು ಕೂಡ ಮಾಡ್ತಾ ಇದ್ದೇವೆ. ಅದಿನ್ನು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಬೇಕು. ಆಗುತ್ತೆ, ಸದ್ಯದಲ್ಲಿ ಅದು ಆಗ್ತದೆ. ಜನರನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಮನೆಗಳನ್ನ ಕಟ್ಟಿಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ವಿ. ಇದನ್ನ ಮೀರಿ ತುಮಕೂರನ್ನ ಯಾವ ರೀತಿ ಬೆಂಗಳೂರಿಗೆ ಯಾವಾಗಲೂ ನಾವು ಇದೇ ಪಕ್ಕದಲ್ಲಿ ಬೆಂಗಳೂರು ಮೀರಿ ಬೆಳಿಬೇಕು ಅಂತ ನಮ್ಮ ಪರಮೇಶ್ವರ್ ಸಾಹೇಬರ ಆಸೆ. ಒಂದು ಗುರಿ ಇಟ್ಕೊಂಡು ಆ ಮೆಟ್ರೋ ತರಲಿಕ್ಕೆ ಇವತ್ತು ಮತ್ತು ಹೋಗಿದ್ದಾರೆ. BPR ಆಗಿ PCPT ಬಂದು ಏನೊಂದು 17 ಸ್ಟೇಷನ್ ಆಗಬೇಕು ಅಂತ ಸ್ವಲ್ಪ ಎಂಟೇ ಬಂದಿದ್ರು ಸರ್. 22 ಸ್ಟೇಷನ್ಸ್, ಬಟ್ 17ಕ್ಕೆ ನೀವು ಹೇಳಿದ್ದೀರ ಅಂತ 17 ಸ್ಟೇಷನ್ಸ್ಗೆ ನಾವು ಲಿಮಿಟ್ ಮಾಡ್ತೀವಿ ಅಂತ ಆ ಒಂದು ಮೆಟ್ರೋ ಯೋಜನೆ ಕೂಡ ಬಂದರೆ ಒಂದು ದೊಡ್ಡ ಮಟ್ಟದಲ್ಲಿ ತುಮಕೂರಿಗೆ ಬೆಂಗಳೂರಿಗೆ ಆಲ್ಟರ್ನೇಟಿವ್ ಆಗಿ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ.